ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಹಿಡಕಲ್ ಗ್ರಾಮದಲ್ಲಿ ಕೂಲಿ ನಾಲಿ ಮಾಡಿ ಬದುಕು ಸಾಗಿಸುತ್ತಿರುವ ಕೆಂಪಣ್ಣ ತಾಯವ್ವ ಅಕ್ಕೆನ್ನವರ ಎಂಬುವರ ಮನೆಯನ್ನ ಜೆಸಿಬಿಯಿಂದ ನೆಲಸಮಗೊಳಿಸಿದ ಅಮಾನವೀಯ ಘಟನೆ ಹಾರೋಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜರುಗಿದೆ. ಹಿಡಕಲ್ ಗ್ರಾಮದ ವ್ಯಾಪ್ತಿಯಲ್ಲಿ ಸಣ್ಣ ಮನೆ ಕಟ್ಟಿಕೊಂಡು ವಾಸಿಸುತ್ತಿರುವ ಕೆಂಪಣ್ಣ ತಾಯವ್ವ ಅಕ್ಕೆನ್ನವರ ಎಂಬುವರು ಮನೆಯ ಹಳೆಯ ದ್ವೇಷವನ್ನ ಮುಂದಿಟ್ಟುಕೊಂಡು ಜೆಸಿಬಿ ನಂಬರ್ KA22 ME0713 ಮೂಲಕ ದನಪಾಲ ಬೋಧೆನ್ನವರ ಮತ್ತು ಪಾಪು ಹುಲ್ಲೆನ್ನವರ ಎಂಬ ವ್ಯಕ್ತಿಗಳು ಕೆಡವಿ ಹಾಕಿರುವ ದಾರುಣ ಘಟನೆ ನಡೆದಿದೆ. ಕಲ್ಲವ್ವ ಹಾಲಪ್ಪ ಹುಣಚಾಳ ಎಂಬುವರು ಕೆಂಪಣ್ಣ ಅಕ್ಕೆನ್ನವರ ಅವರಿಗೆ 2013ರಲ್ಲಿ ಬಿಟ್ಟುಕೊಟ್ಟ 1 ಗುಂಟೆ ಜಾಗದಲ್ಲಿ ಮನೆ ಕಟ್ಟಿಕೊಂಡು ವಾಸವಿರುತ್ತಾರೆ. ಮನೆಯ ನೆಲಸಮಗೊಳಿಸುವುದಲ್ಲದೆ ಲಸ್ಮವ್ವ ಕೆಂಪಣ್ಣ ಅಕ್ಕೆನ್ನವರ ಎಂಬ ಮಹಿಳೆಯ ಮೇಲೆ ಹಲ್ಲೆ, ಸೀರೆ ಜಗ್ಗಾಡಿ ಅರೆನಗ್ನಗೊಳಿಸಿ ನನ್ನನ್ನು ಅಪಮಾನ ಮಾಡಿದ್ದಾರೆ ಎಂದು ಮನನೊಂದು ವಿಷ ಕುಡಿದಿದ್ದಾನೆ ಎಂದು ಭಾವೋದ್ವೇಗಕ್ಕೆ ಒಳಗಾಗಿ ಮಾತನಾಡಿದ್ರು. ಸಿಕ್ಕ ಬಡಕಸಿನ ಗಟ್ಟಿ ಮಾಡಿ ಬಡಕಸಿನ ಭಾಳ ಅಸಹ್ಯ ಮಾಡಿದ್ರಿ. ನಮಗೆ ಇಂತಿನ ಮನೆಗೆ ಸಹಿತ ಸರ್ಗಳಿಗೆ ಕಂಪ್ಲೀಟ್ ಮಾಡಿದ್ರಿ. ನಮ್ಗೆ ಏನು ಇದು ಮಾಡಿದ್ರಿ ಭಾಳ ಬಡ್ದು ಅಸಹ್ಯ ಮಾಡೋಣ ಪಾಯ್ಜನ್ ತೊಗೊಂಡ್ರಿ. ನನಗೇನು ಉಳಿದ ಬೇಡರಿ ಸರ್. ಅವ್ರು ಭಾಳ ಟಚ್ ಮಾಡ್ಕೊತಾರೆ. ನಮ್ಗೆ ಭಾಳ ಅಸಹ್ಯ ಮಾಡ್ಯಾರ್ರಿ. ಪೊಲೀಸರು ಯಾರು ಬಂದಿದ್ರಲ್ಲಿ? ಚೌಲ ಅವ್ರನ್ನ ಬಂದಿರ್ತೀನಿ. ಚೌಲ ಏನಂತ ಅವ್ರು ಏನು ನೋಡ್ಕೊಂಡು ಇದು ಮಾಡ್ಕೊಂಡೋಗ್ಯಾರ. ಏನು ನಮ್ಗೆ ದಾದ ಮಾಡಿಲ್ರಿ. ಅವ್ರು ಭಾಳ ಅಸಹ್ಯ ಮಾಡ್ಯಾರ. ನಮ್ದು ದನಪಾಲ ಬೋಧೆನವರಿಂದ ಪಾಪು ಹುಲ್ಲೆನವ್ರ ಸಂಬಂಧ ಪಾಯ್ಜನ್ ತೊಗೊಂಡ್ರಿ ಸರ್. ನಮ್ಗೆ ಭಾಳ ಅಸಹ್ಯ ಮಾಡಾಯ್ತೈತೆ. ಅವ್ರು ಏನೂ ನಮ್ಮ ಜಲ್ಮಾನ ಮಾಡೋದು ಸರ್. ನಾನು ಮನೆ ಕೆಡವ್ಯಾರ. ನಾ ಇದ್ದದ ಮನೆದು ಎಂತ ಕೇಳಿವಾರ? ಕೆಡವೆ 5 ದಿವಸ ಆತ್ರಿ ಸರ್. PSI ಬಂದಿದ್ರಲ್ಲಿ? ಬಂದಿಲ್ರಿ. ಚವಲ ಹೊಲ್ದಾಗ ಬಂದಿರ್ರಿ. ಎಂತ ಮುಂದ್ರಿ ಪಾಪು ಹುಲ್ಲೆನವ್ರ ಈ ದನಪಾಲ ಬೋಧೆನವ್ರ ಮನೆಗೆ ಬಂದ್ಬಿಡ್ದಾರ. ಮನೆ ಎಲ್ಲ ಯಾಕೆ ಕೆಡವ್ಯಾರ ಅನ್ನೋಣ ನನ್ನ ಭಾಳ ಕೆಟ್ಟ ಅಸಹ್ಯ ಮಾಡ್ಯಾರ್ರಿ ಸರ್. ಅವ್ರು ಸಿಕ್ಕಂಗೆ ಅಸಹ್ಯ ಮಾಡಿದ ಸೀರೆನೂ ಅರ್ದಾರ್ರಿ, ಚಂಪರು ಅರ್ದಾರ್ರಿ. ಸತ್ಯವಾಗಿ ಹೇಳ್ತಿದ್ರು. ನನ್ನ ಮಕ್ಕಳು ಅನ್ನಿ ಕೊಟ್ಟು ಹೇಳ್ತಿದ್ರು. ನಾವು ಹುಟ್ಟಿಸಿ ಏನೂ ಹೇಳಂಗಿಲ್ರಿ ಸರ್. ಎರಡು ಜನ ಕೂಡ ಬಿಡ್ದಾರ. ಅವ್ರು 8 ಜನ ಅದಾರ ಸರ್. ಯಾರ್ಯಾರು? ಪುಟ್ಟವ ಹುಡ್ದಾರ್ರಿ, ಮತ್ತು ರೀ ರುಕ್ಮವ್ವ ಹುಲ್ಲೆನವ್ರು, ತಾಯವ್ವ ಹುಲ್ಲೆನವ್ರು, ಸಕ್ಕು ಬೋಧೆನವ್ರಿ, ಕಲ್ಯ ಮತ್ತು ಹುಡ್ದಾರ್ರಿ. ಮಂದಿ ಎಲ್ಲರೂ ಕೂಡ ನಾನು ಭಾಳ ಅಸಹ್ಯ ಮಾಡ್ಯಾರ್ರಿ ಸರ್. ಮಂದಿ ಯಾರು ಬೆಳೆಸಿದ್ರೂ ಬಿಟ್ಟಿಲ್ರಿ ಅವ್ರು. ನಮ್ಮ ಫೋನ್ ವಿಡಿಯೋ ಮಾಡ್ಬೇಕಂದ್ರೆ ಫೋನ್ ಕಸ್ಕೊಂಡ್ರಿ ಸರ್. ಅವ್ರು ನಮ್ಗಿಂತದೆಲ್ಲ ಮಾಡ್ಯಾರಿ. ನಾವು ದುಡ್ಡು ಮೇಲೆ ಬದುಕಂಗೆ ಇಲ್ರಿ ಸರ್. ನಾವು ಸಂಬಂಧ ಸಹಾಯಕ ಕೊಟ್ಟಾಗ ನನ್ನ ಜನ್ಮನ ಮಾಡ್ಬೇಕು ಸರ್. ನಾವು ತುಂಬಾ ಬಡವರು, ಕೂಲಿ ಮಾಡಿ ಹೊಟ್ಟೆ ತುಂಬಿಸಿಕೊಳ್ಳುವ ಪರಿಸ್ಥಿತಿ ನಮ್ಮದು. ಆದರೆ ವಿಷ ಕುಡಿದ ನನ್ನ ಪತ್ನಿಯನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದೆ. ಈಗ ದವಾಖಾನೆಯ ಬಿಲ್ಲು 80,000ಕ್ಕೂ ಹೆಚ್ಚು ಬಂದಿದ್ದು, ಬಿಲ್ಲು ತುಂಬಲು ನಮ್ಮ ಬಳಿ ಹಣವಿಲ್ಲ. ಮತ್ತೆ ನಾವು ಸಾಮೂಹಿಕವಾಗಿ ವಿಷ ಕುಡಿದು ಪ್ರಾಣ ಬಿಡುವ ಸ್ಥಿತಿಯಾಗಿದೆ ಹೀಗೆಂದು ಕೆಂಪಣ್ಣ ಅಕ್ಕೆನ್ನವರ ಮತ್ತು ಮಗಳು ಸಪ್ನಾ ಅಕ್ಕೆನ್ನವರ ತಮ್ಮ ನೋವನ್ನ ತೋಡಿಕೊಂಡಿದ್ದಾರೆ. ನಮ್ಮ ದೊಡ್ಡ ಹುಡುಗಿ ದೊಡ್ಡ ಹುಡುಗಿ ಸಂಬಂಧ ಇವ ಗಣಪರ್ರೆ ಪಾಪುರೇ ಎಬ್ಸಿಸ್ಬಿಟ್ಟಿರ್ರಿ ನನ್ನ ಮಗಳ ಹೆಸರು. ಅದಂತ ಬಂದ್ರೆ ಬಡಿದು ಮಾಡಿದ್ರೆ ಕಲುಗಿದ ಮಾಡಿ ಫುಲ್ ದಿನಗೆ ಎಬ್ಸಿರ್ರಿ ಅವ್ರು. ಕರ್ಕ ಬರ್ತಾಂತಾರೆ. ನಮ್ಮ ಕರ್ಕೊಂಬಂದ್ರೆ ಅಟಟ್ಗೆ ನಮ್ಮ ಹುಡುಗಿ ಔಷಧಿ ಫುಲ್ ಸತ್ರ ಸರ್. ಸಾಯಂಕಾಲ ಒಂದು 6-7 ತಿಂಗಳ ಹತ್ರ ಬಂದತ್ರ ಸರ್. ಅವ್ರು ಬಂದಂತಾರೆ ಸರ್. ಮತ್ತೆ ಈಗ್ರೆ ಒಂದು 4-5 ದಿವಸ ಹತ್ರ ಸರ್. ಅವ್ರು ಬರಂತ್ರಿ ನಾವು ಹೊರಗೆ ಬಂದಿನ್ರಿ. ಅವ್ ಮನೆ ಕೆರೆ ಅಂತಾರೆ. ನಾನು ಏನು ತೆಗಾಟ್ರಿ ನಮ್ಮ ಮನೆ ಯಾಕೆ ಕೆರೆ ಐತಾರ ನಾವು ಅನಂತೆ ಗಣಪಲ್ರಿ ಪಾಪುರಿ 4 ಮಂದಿ ಇದು ಮತ್ತೆ ಸಪ್ಪವ್ರ ಗಣಪಲ್ ಬುಧನವ್ರ ಪಾಪು ಹುಲ್ಲಿನವ್ರ ಮತ್ತೆ ಪಾಪು ಇದು ರೊಕ್ಕಮು ಪಾಪು ಹುಲ್ಲಿನವ್ರ ಸರ್. ನಿಮಗೇನು ರಿಲೇಷನ್ ಆಗ್ಬೇಕು ಬೇರೆ? ರಿಲೇಷನ್ ಸರ್. ನನ್ನ ಆಂಟಿ ಅಕ್ಕನ ಮಗಳು ಸರ್. 2 ಸಾವಿರ ಬಡದು ಬರೀ ಎಂದಿಗೆ ನೀವು ಅಡ್ಮಿಟ್ ಆಗಿರೋದು ಸರ್? ನಿಲ್ರಿ ಮಾಡ್ರಿ. ಬುಧವಾರ ರಾತ್ರಿ ಬಂದಿನ್ರಿ. ಅದು ನಾ ಹೊರಗೆ ಹೋದಾಗ್ರೆ ಮತ್ತೆ ಬಡ್ದಾರ ಸರ್. ಬರೀ ಅಂತ ಮತ್ತೆ ಮಂದಿ ಟೇಷನ್ ಬಂದು ಭೇಟಿಗಿಲ್ಲ ಸರ್. ನಾನು ಬೇರೆ ಅಂತಂದ್ರೆ ಮತ್ತೆ ನಾಳೆ 10 ಗಂಟೆ ಅಂತಂದ್ರೆ 10 ಗಂಟೆ ಒಳಗೆ ಮತ್ತೆ ಬಡ್ದ ಹೋಗ್ಯಾರ ಅವ್ರು. 10 ಗಂಟೆಗೆ ಔಷಧ ಒಳಗಿನ ಬರೋವಾಗ ಔಷಧ ಬಿಡ್ದಾರ ಸರ್.
ಅದ್ರಲ್ಲಿ ನಾವು ಇದೇನ್ರಿ ಮಂದಿಲಿ ಉಪನ್ಯಾಸರು ದೇವಸ್ಥಾನ ಉಪನ್ಯಾಸ ತುಂಬ ಸರ್ ಅವ್ರು PSI ಬಂದಿದ್ದಿಲ್ಲಿ ಬಂದಿಲ್ಲ ಸರ್ ಹೌದಾರ ಬಂದಿಲ್ಲ ಸರ್ ನಮ್ಮ ಮನ್ಯಾಗ ಯಾರು ಇಲ್ದಾಗ ಬಂದು ಬಡ್ದು ಹೋಗ್ಯಾರ್ರಿ ನಾವು ಎಲ್ಲರೂ ತಿರ್ತಾಳ್ದಾಗಿದ್ದೀವಿ ರೀ ಅನ್ನೋರಿ 1 ಲಕ್ಷ ರೂಪಾಯಿ ಮ್ಯಾಲ ಆಗೈತ್ರಿ ನಾವು ಭಾಳ ನೀವು ನಮ್ಮ ಸಹಾಯ ಮಾಡ್ಬೇಕ್ರಿ ನಿಮ್ಮ ಕೈ ಮುಗಿದು ಹೇಳ್ತೀನಿ ನಮ್ಮ ಅಪ್ಪನೂ ಬಂದಾರ ಒಟ್ಟು ಯಾವಾಗ ಮಾಡ್ತಾರೆ ಒಟ್ಟು ನಾವು ಏನೈತ್ರಲ್ಲ ಒಟ್ಟು ಗುಲ್ಲೆಗಿರ್ತ ಮಾಡತ್ತಾರ ಸರ್ ಅವ್ರು ಇರವ ನಮ್ಮ ತಮ್ಮ ಒಬ್ಬರೇ ತಗೊಂಡ್ರ ಈ ವರ್ಷ ಸರ್ ಅದು ಭಾಳ ಸ್ಟೇಷನ್ ಅರ್ಜಿ ಕೊಡಬೇಕು ಸರ್ ಕೊಟ್ರ 2 ದಿವಸ 5 ಸರ್ ಇಲ್ಲಿಂದ ಇಲ್ಲಿವರೆಗೂ ಯಾರನ್ನ ಏನೋ ಯಾರು ಏನು ಮಾತಾಡ್ರಿ ಯಾರು ಕಳಿಸ್ತಾರೆ ಸರ್ ನಿಮ್ಮ ಹೆಸರೇನು ಕೆಂಪಣ್ಣ ಸಾಪ್ ಆಯ್ತು